ಗೌರ್ಮೆಂಟ್ ರೂಲ್ ಪ್ರಕಾರ ಶಿಫ್ಟೆಡ್ ಡೆತ್ ಇರೋರಿಗೆ ಯಾರಿಗೂ ಕೊಡೋಂಗಿಲ್ಲ ಸರ್. ಅವ್ರ ಮನೆನೇ ಇಲ್ಲಿ ಇಲ್ಲ ಸರ್. ನಿನ್ನೆ ಬಂದಾಗೂ ಅವ್ರು ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಾವು ಜಯನಗರದಲ್ಲಿ ಇರೋದು. ಸುಮಾರು ಜನಕ್ಕೆ ನಾನು ತೆಗೆದುಕೊಟ್ಟಿದ್ದೀನಿ. ಅವ್ರು ಮಿಸ್ಸಿಂಗ್ ಆಗಿದೆ, ಅವ್ರು ಸಿಕ್ಕಲಿಲ್ಲ, ಅವ್ರಿಗೆ ತಲುಪೇ ಇಲ್ಲ. ಸುಮಾರು ಜನಗಳಿಗೆ ನಾನೇ ಇಸ್ಕೊಟ್ಟಿದ್ದೀನಿ ನಾನು ಫಾರ್ಮ್ಗಳು. ನಮಗೆ ಹೇಳಿರೋದು, ನಮಗೆ ಮೀಟಿಂಗಲ್ಲಿ ಹೇಳಿರೋ ಪ್ರಕಾರ ಈ ಸರೌಂಡಿಂಗ್ನಲ್ಲಿ ನೀವು ಮನೆಗೆ ಹೋಗ್ತೀರಾ, ಆ ಮನೆಯಲ್ಲಿ ಆ ವ್ಯಕ್ತಿ ಇಲ್ಲ ಅಂದರೆ ನೀವು ಅವರಿಗೆ ಫಾರ್ಮ್ ಕೊಡೋಂಗಿಲ್ಲ. ಮುಖ್ಯವಾಗಿ ಏನಂತ ಹೇಳಿದರೆ SIR ಫಾರ್ಮ್ ಇದು ತಲುಪ್ತಾ ಇಲ್ಲ ಜನಗಳಿಗೆ. ಈಗ ಇದೇ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ರೆ ಮತದಾರಗಳಿಗೆ ಮುಂದಿನ ದಿನಗಳಲ್ಲಿ ಅವ್ರು ತುಂಬ ಕಷ್ಟ ಆಗತ್ತೆ ಸರ್. ನನ್ನ ಸುತ್ತಮುತ್ತ ನಾನು ಒಬ್ಬಳೇ ಇರಲಿಲ್ಲ. ನಮ್ಮ ಅಂಗನವಾಡಿನಲ್ಲಿ ಹೆಲ್ಪರ್ ಇದ್ದರು, ಇನ್ನೂ ಫಾರ್ಮ್ ಕೊಡೋಕೆ ಬಂದಿರೋ ಜನಗಳಿದ್ರು, ಆಚೆ ಕಡೆ ನಮ್ಮ ಓನರು ಕೆಲಸ ಮಾಡಿಸ್ತಾ ಇದ್ರು. ಅವ್ರನ್ನೂ ಕೇಳಿ ಸರ್, ನಾನೇನಾದರೂ ಅವ್ರಿಗೆ ಕೆಟ್ಟದಾಗ ಬೈದಿದ್ರೆ ಕೇಳಿ ಸರ್. ಅಲ್ಲ, ಈಗ ವಯಸ್ಸಿಂದಿರಂತ ಏನು ಫಕೀರಪ್ಪ ಇದಾರಲ್ಲ, ಅವ್ರಿಗೆ ಏನು ಡಿಸ್ಪ್ಯೂಟ್ ಆಯ್ತು? ಅವ್ರಿಗೂ ಏನು ಸಂಬಂಧ ಆಯ್ತು? ಹೆಂಗಾಯ್ತು ಸರ್? ಅವರು ನಮಗೆ ಸೂಪರ್ವೈಸರು, ನಮ್ಮ ಮೇಲಾಧಿಕಾರಿ ಅವರು. ನಮಗೆ ಮಾಜರ್ ಫಾರ್ಮ್ ಕೊಡೋದಕ್ಕೆ ಅಂಗನವಾಡಿ ಹತ್ರ ನಾವೇ ಹೇಳಿದ್ವಿ, ಮಾಜರ್ ಫಾರ್ಮ್ ಬೇಕು ನಮಗೆ ಅಂತ ಹೇಳಿದ್ಕೆ ಅವ್ರು ತೊಗೊಂಡು ಬಂದಿದ್ರು ಸರ್. ಮಾಜರ್ ಫಾರ್ಮ್ ಕೊಡೋದಕ್ಕೆ ಬಂದಿದ್ದು. ಆ ಟೈಮಲ್ಲಿ ಇವರು ಫಾರ್ಮ್ಗೆ ಬಂದಿದ್ರು. ಅವರು ಸೂಪರ್ವೈಸರ್ ಅಲ್ಲೇ ಇದ್ರು. ಅದು ಅವ್ರಿಗೆ ನಾವು ಹೇಳಬೇಕು, ಶಿಫ್ಟೆಡ್ ಹಾಕಿದರೆ ಅದು ರೋಲ್ ಬ್ಯಾಕ್ ಮಾಡಿಕೊಡಿ ಅಂತ ನಾವು ಅವ್ರಿಗೆ ತಿಳಿಸ್ಬೇಕಾಗಿರೋದು ವಿಷಯ. ಅಲ್ಲೇ ಇದ್ದಿದ್ದರಿಂದ ನಾನು ಹೇಳಿದೆ ಅವ್ರಿಗೆ. ಅವರು ಓಪನ್ ಮಾಡಿ ನೋಡಿದ್ರು, ಆಯ್ತಮ್ಮ ರೋಲ್ ಬ್ಯಾಕ್ ಮಾಡಿಸಿ ಕೊಡಿಸ್ತೀವಿ, ನಾಳೆ ಬನ್ನಿ, ನೀವು ಡೀಟೇಲ್ಸ್ ಎಲ್ಲ ತೊಗೊಂಡು ಬನ್ನಿ, ಟೈಮು ಆಗಿರೋದ್ರಿಂದ ನೀವು ಡೀಟೇಲ್ಸ್ ಎಲ್ಲ ತೊಗೊಂಡು ಬನ್ನಿ, ನಾಳೆ ಫಾರ್ಮ್ ನಿಮಗೆ ಕೊಡ್ತೀವಿ, ಹಂಗೆ ಬರೆದ್ಬಿಟ್ಟು ಅಟ್ ಎ ಟೈಮ್ ಕೊಟ್ಬಿಟ್ಟು ಹೋಗ್ರಿ, ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಲೇ ಹೇಳಿದ್ರು ಅವರು. ಆದ್ರೂ ಅವ್ರು ಅಟ್ ಎ ಟೈಮ್ ಅವಾಗೇ ಬೇಕು, ನೀವು ಹೆಂಗೆ ಶಿಫ್ಟೆಡ್ಗೆ ತೋರಿಸಿದ್ರಿ ನಮಗೆ ನಾವು ಇಲ್ಲಿದ್ದು ಅಂತ ಹೇಳಿ ಅವರು ಗಲಾಟೆ ಮಾಡಿಕೊಂಡು ಆಮೇಲೆ ಬೇಕು ಅಂತ ಕೇಳ್ತಿದ್ಕೆ ನೀವು ಮಾಡೋಕ್ಕಾಗಲ್ಲ ಅಂತೇಳಿ ನಿಮಗೆ BLOಗಳಿಗೆ ಏನು ಗೈಡ್ಲೈನ್ಸ್ ಇದೆ? ನಿಮಗೆ ಶಿಫ್ಟೆಡ್ ಆಗಿದ್ರೆ ನಿಮಗೆ ಎಷ್ಟು ದಿನ, ಏನು ಯಾವ ಗೈಡ್ಲೈನ್ಸ್ ಮೇಲೆ ಅವ್ರನ್ನ ನೀವು ಒಂದು ಮನೆಗೆ 1, 2, 3 ದಿನ ಭೇಟಿ ಮಾಡಬೇಕು. 3 ದಿನವೂ ಅವ್ರು ಇಲ್ಲ ಅಂತಂದರೆ ನಾವು ಶಿಫ್ಟೆಡ್ ಕ್ಲೋಸ್, ಏನಾದರೂ ಡೆತ್ ಶಿಫ್ಟೆಡ್ ಏನಾದರೂ ಒಂದು ಹಾಕಿ ಕ್ಲೋಸ್ ಮಾಡಬೇಕು. ನೀವು ಮನೆಗೆ ಭೇಟಿ ಕೊಟ್ಟಿದ್ರ? ಮೊದಲು ಮನೆಗೆ ಹೋಗಿದ್ದೀವಿ ಸರ್. ಮನೆ ಭೇಟಿ ಕೊಟ್ಟಾದ್ಮೇಲೆ ನೀವು 2-3 ಸತಿ ಹೋಗಿದ್ರ ಅಲ್ಲಿಗೆ ಮನೆ ಹತ್ರ? ಅವ್ರು ಇಲ್ಲ ಅಂದರೆ ಅವ್ರ ಮನೆಗೆ ಎಲ್ಲಿ ಸರ್ ಹೋಗೋದು? ಅಲ್ಲ, ಈಗ ಅವ್ರ ಮನೆನೇ ಇಲ್ಲಿ ಇಲ್ಲ ಸರ್. ನಿನ್ನೆ ಬಂದಾಗೂ ಅವ್ರು ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಾವು ಜಯನಗರದಲ್ಲಿ ಇರೋದು. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ನಮ್ಮದು ಮನೆ ಇದಾಗಿದೆ, ಸ್ಯಾಂಕ್ಷನ್ ಆಗಿದೆ, ಇನ್ನೂ ಬಂದಿಲ್ಲ, ನಾವು ಅಲ್ಲಿ ಶಿಫ್ಟ್ ಆಗಿದ್ದೀವಿ ಅಂತಾನೆ ಅವ್ರು ಬಾಯ್ಬಿಟ್ಟು ಅವರೇ ಹೇಳ್ತಾ ಇದಾರಲ್ಲ ಸರ್. ಅಂದ್ರೆ ಅವರು ಶಿಫ್ಟೆಡ್ ಆಗಿದ್ದಾರೆ. ಎಷ್ಟು ಯಾವಾಗ ಶಿಫ್ಟೆಡ್ ಆಗಿದ್ರಂತೆ ಅವರು? ಅವ್ರು ನಮಗೆ ಯಾವಾಗ ಶಿಫ್ಟೆಡ್ ಆಗಿದ್ದಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಅವರಿಂದನೇ ಅವ್ರ ಬಾಯಿಂದನೇ ಬಂದಿರೋ ಶಬ್ದ ಇದು. ಶಿಫ್ಟೆಡ್ ಆಗಿದ್ರೆ ನೀವು ಫಾರ್ಮ್ ಕೊಡಬೇಕು. ಶಿಫ್ಟೆಡ್ ಆಗಿದ್ರೆ ಕೊಡಂಗಿಲ್ಲ ಸರ್ ಫಾರ್ಮ್. ಗೌರ್ಮೆಂಟ್ ರೂಲ್ ಪ್ರಕಾರ ಶಿಫ್ಟೆಡ್ ಡೆತ್ ಇರೋರಿಗೆ ಯಾರಿಗೂ ಕೊಡಂಗಿಲ್ಲ ಸರ್. ಶಿಫ್ಟೆಡ್ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಸಾಮಾನ್ಯ ಆಗಿರುತ್ತೆ. ಹೌದು ಸರ್. ನಿಮ್ಗೆ ಕೊಡಬೇಡಿ ಅಂತ ಹೇಳಿದಾರ ಶಿಫ್ಟೆಡ್ ಆಗಿರೋರಿಗೆ? ಹೌದು ಸರ್, ಶಿಫ್ಟೆಡ್ ಆಗಿರೋರಿಗೆ ಕೊಡಬೇಡಿ, ಅಲ್ಲೇ ಲೋಕಲ್ಲು ಇಲ್ಲ, ನಾವು ಬೇಕೇ ಬೇಕು, ನಮ್ಮದು ಬೇರೆ ಕಡೆ ಫಾರ್ಮ್ ಇಲ್ಲ, ಇಲ್ಲೇ ಹಾಕೋದು ಅಂತ ಅಂದರೆ ಅವ್ರಿಗೆ ಖಂಡಿತ ಕೊಡ್ತೀವಿ. ನಮಗೆ ಹೇಳಿರೋದು, ನಮಗೆ ಮೀಟಿಂಗಲ್ಲಿ ಹೇಳಿರೋ ಪ್ರಕಾರ ಈ ಸರೌಂಡಿಂಗ್ನಲ್ಲಿ ನೀವು ಮನೆಗೆ ಹೋಗ್ತೀರಾ, ಆ ಮನೆಯಲ್ಲಿ ಆ ವ್ಯಕ್ತಿ ಇಲ್ಲ ಅಂದರೆ ನೀವು ಅವ್ರಿಗೆ ಫಾರ್ಮ್ ಕೊಡೋಂಗಿಲ್ಲ. 1 ದಿನ 2 ದಿನ 3 ದಿನ ಭೇಟಿ ಮಾಡಬೇಕು ಆ ಮನೆಯಲ್ಲಿ. 3 ದಿನನೂ ಅವ್ರು ಸಿಕ್ಕಿಲ್ಲ ಅಂದರೆ ಲಾಕ್ ಅಂತ ತೋರಿಸ್ಬೇಕು, ಇಲ್ಲ ಡೆತ್ ಆಗಿದ್ರೆ ಡೆತ್ ತೋರಿಸ್ಬೇಕು, ಶಿಫ್ಟೆಡ್ ಆಗಿದ್ರೆ ಶಿಫ್ಟೆಡ್ ಅಂತ ತೋರಿಸ್ಬೇಕು, ಅಷ್ಟೇ ಅವ್ರದ್ದು. ಮತ್ತೆ ಫಾರ್ಮ್ಗೆ ಬಂದರೆ ಅವ್ರಿಗೆ ಕೊಡಂಗಿಲ್ಲ ಅಂತಾನೆ ಹೇಳಿದ್ದಾರೆ. ಕೊಡಂಗಿಲ್ಲ ಅಂತಾನೆ ಹೇಳಿದ್ದಾರೆ. ಆದರೂ ನಾವು ಮಾನವೀಯತೆಯಿಂದ, ಯಾಕಂದರೆ ನಮಗೂ ಒಂದು ಮನುಷ್ಯತ್ವ ಅನ್ನೋದಿದೆ ಸರ್, ಅದಕ್ಕೋಸ್ಕರ ನಾವು ಕೊಡ್ತೀವಿ ಸರ್ ಅಂತಾನೆ ಹೇಳಿದ್ದೀವಿ ಅವ್ರಿಗೆ. ಕೊಡ್ತೀವಿ ಅಂತಾನೆ ಹೇಳಿದ್ರು. ಒಬ್ರು ಮಾತ್ರ ಶಿಫ್ಟೆಡ್ ಆಗಿ ಇವ್ರಿಗೆ ಮಾತ್ರ ಸಮಸ್ಯೆ ಆಯ್ತು, ಬೇರೆಯವರು ಕೂಡ? ಬೇರೆ ಯಾರು ಬಂದಿಲ್ಲ ಸರ್. ಈ ಥರ ಗಲಾಟೆ ಮಾಡ್ಕೊಂಡು ಯಾರು ಬಂದಿಲ್ಲ ಇದುವರೆಗೂ. ಆ ಥರ ರೋಲ್ ಬ್ಯಾಕ್ ಆಗಿರೋದನ್ನ ನಾವು ವಾಪಸ್ ತರಿಸಿ ಕೊಡ್ಸಿದ್ದೀವಿ ಸರ್. ಲಾಸ್ಟ್ ಮೂಮೆಂಟಲ್ಲಿ 1-2-3 ಇದೇ ಥರ ಹಾಕಿದ್ವಿ, ಬಂದಿಲ್ಲ ಅಂತ ಶಿಫ್ಟೆಡ್ಗೆ ಹಾಕಿದ್ವಿ. ಮತ್ತೆ ಅವ್ರು ಫಾರ್ಮ್ಗೆ ಬಂದರು, ಅವ್ರಿಗೆ ರೀಓಪನ್ ಮಾಡಿಸಿ ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಆಯಿತು. ಇವ್ರಿಗೂ ಅದೇ ಥರ ಹೇಳಿದ್ದು, ರೋಲ್ ಬ್ಯಾಕ್ ಮಾಡಿ ನಿಮಗೆ ಫಾರ್ಮ್ ನಾಳೆ ಬೆಳಗ್ಗೆ, ಇವಾಗ ಮಧ್ಯಾಹ್ನ ಬಂದ್ರಲ್ವ, ರೋಲ್ ಬ್ಯಾಕ್ ಮಾಡ್ತೀವಿ, ನಾಳೆ ಬೆಳಗ್ಗೆ ಬನ್ನಿ ಫಾರ್ಮ್ ಕೊಡ್ತೀವಿ, ಎಲ್ಲ ಫಿಲ್ ಮಾಡಿ ಇಲ್ಲೇ ಕೊಟ್ಬಿಟ್ಟು ಹೋಗ್ರಿ ಅಂತಲೇ ಅವ್ರಿಗೆ ಹೇಳಿದ್ರು. ಈಗ ಅವ್ರ ವೋಟಿಂಗ್ ಏನಾಗಬೇಕಾಗಿದ್ರು? ಓಟ್ ಏನಾಗಬೇಕು ಅಂತ ಕೇಳಿದ್ರೆ ನಮ್ಗೇನು ಸರ್ ಹೇಳ್ಬೇಕು ಹೇಳಿ ಸರ್ ನೀವು? ಅವ್ರು ಫಾರ್ಮ್ಗೆ ಬಂದಿದ್ದಾರೆ, ಅವ್ರು ಇಷ್ಟು ದಿನ ಫಾರ್ಮ್ ತೊಗೊಂಡೇ ಹೋಗಿಲ್ಲ, ಈಗ ಬಂದಿದ್ದಾರೆ ಸರ್. ನಾವು ಹೇಳ್ತಾ ಇದೀವಲ್ಲ, ಕೊಡ್ತೀವಿ ಅಂತಾನೆ ಹೇಳಿದ್ವಿ ಅವ್ರಿಗೆ, ನಾವು ಕೊಡಲ್ಲ ಅಂತ ಹೇಳಿಲ್ಲ. ಅದು ಶಿಫ್ಟಿಂಗ್ ಅಂತ ತೋರಿಸಿದೀವಿ, ರೋಲ್ ಬ್ಯಾಕ್ ಮಾಡಿಸಿ ಕೊಡಿಸ್ತೀವಿ ಅಂತಾನೆ ಅವ್ರು ಹೇಳಿದ್ವು. ಆ ಕೊಡಿಸ್ತೀವಿ ಅಂದ್ರೂ ಅವ್ರ ಪೇಷನ್ಸ್ ಇಲ್ಲ, ಅಟ್ ಎ ಟೈಮ್ ಕೊಟ್ಟಿಲ್ಲ. ನೀನು ಹೆಂಗೆ ಶಿಫ್ಟೆಡ್ ತೋರಿಸ್ತೆ ನಾನು ಇಲ್ಲಿದ್ರು ಅಂತ ಹೇಳಿ ಜಗಳ ಮಾಡಿ ಏನು ಗೆಟ್ ಮಾತಲ್ಲೆಲ್ಲ ಮಾತಾಡಿ ಇದು ಮಾಡಿರೋದು. ಇದ್ದವರು ಕೂಡ ಫಕೀರಪ್ಪನು ಕೆಟ್ಟದಾಗ ಮಾತಾಡಿದ್ರು ಅಂತೆಲ್ಲ ಆರೋಪ ಇದ್ದಾವೆ. ಹೌದು, ನಮಗೇನು ಮಾತಾಡಿಲ್ಲ ಅವರು. ಸೂಪರ್ವೈಸರು ಈಗ ರೋಲ್ ಬ್ಯಾಕ್ ಮಾಡಿ ಕೊಡಿಸ್ತೀವಿ ಅಂದಿದ್ದಕ್ಕೆ ಶಿಫ್ಟೆಡ್ಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೋಪ ಬಂದು ಅವ್ರಿಗೆ ಕೆಟ್ಟ ಪದದಲ್ಲಿ ಬಳಸಿ ಮಾತಾಡಿದ್ರು. ಮತ್ತೆ ಅವ್ರಿಗೆ ಹೊಡೆದ್ರು. ಸೂಪರ್ವೈಸರ್ ಇದ್ರು ಸರ್, ಹೇಳ್ತಾ ಇದ್ದೀನಲ್ಲ, ಮಾಜರ್ ಫಾರ್ಮ್ ತೊಗೊಂಡು ಬಂದಿದ್ರು ಸರ್ ಅವರು. ಫಕೀರಪ್ಪ ಅಂತ ಅವ್ರ ಹೆಸರು. ಯಾರ ಮೇಲೆ? ನಾನು ಅಲ್ಲಿಗೂ ಹೇಳಿದೆ ಸರ್, ಇದು ಲೇಡೀಸ್ ಕೆಲಸ ಮಾಡೋ ಜಾಗ,
ಇದು ಲೇಡೀಸ್ ಕೆಲಸ ಮಾಡೋ ಜಾಗ, ದಯವಿಟ್ಟು ಲೇಡೀಸ್ ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಎಲ್ಲ ಹಿಂಗೆ ಬರಬೇಡಿ ಅಂತಲೂ ಹೇಳಿದೆ ಸರ್ ನಾನು ಅವ್ರಿಗೆ. ಆದ್ರೂ ನಮ್ಮ ಮಾತೇ ಕೇಳಲಿಲ್ಲ, ಅವರು ಒಳಗಡೆ ಏಕ್ದಮ್ ನುಗ್ಗಿದ್ದಾರೆ. ಏನಾದರೂ ನಮಗೆ ಅಂಗನವಾಡಿನಲ್ಲಿ ಮಕ್ಕಳಿದ್ದಾರೆ, ನಾವು ಲೇಡೀಸ್ ಕೆಲಸ ಮಾಡ್ತೀವಿ, ನಮ್ಗೆ ಏನಾದರೂ ಆದರೆ ಯಾರು ಸರ್ ಹೊಣೆ? ನಾವಿಲ್ಲೇ ಅಂಗನವಾಡಿ ಟೀಚರು, ಈಗ BLO ಕೆಲಸಕ್ಕೆ ಹಾಕಿದ್ದಾರೆ, BLO ಕೆಲಸ ಮಾಡ್ತಾ ಇದ್ದೀವಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ದಸ್ತಗೀರು ಮತ್ತು ಯಾರಬ್ಬ ಅವರು ಎಲ್ಲ ಅವ್ರ ಕುಟುಂಬದವರು ಅಲ್ಲೇ ವಾಸವಾಗಿದ್ದರು. 1 ವರ್ಷ ಕಳೆದ ಹಿಂದೆ ಅವರು ಅಲ್ಲೇ ಇದ್ದು. ಈಗ ಪ್ರಸ್ತುತ ಇಲ್ಲ, ಅಲ್ಲಿ ಮನೆ ಖಾಲಿ ಮಾಡಿ ಬಾಡಿಗೆ ಮನೆಗಳು ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಹೋರಾಡ್ಕೊಂಡು ಇರ್ತಾರೆ. ಅವರು SIR ಫಾರ್ಮ್ ಕೇಳಕ್ಕೆ ಬಂದಿದ್ದಾರೆ. ಬಂದಾಗ ಇಲ್ಲಿ ಶಿಫ್ಟೆಡ್ ಅಂತ ಇವರು ಶಿಫ್ಟೆಡ್ ಲಿಸ್ಟಲ್ಲಿ ಹಾಕಿದ್ದಾರೆ. ಅವರಿಗೆ ಕರೆಕ್ಟಾಗಿ ಅವ್ರಿಗೆ ತಲುಪಿಸಿಲ್ಲ. ಅವ್ರಿಗೆ ಗೊತ್ತಾಗಿ ತಲುಪ್ಸೋಕ್ಕಿಂತ ಮುಂಚೆಲೇ ಬರೆದಿದ್ದಾರೆ ಅಂತ ಹೇಳ್ತಾರೆ. ಹೌದು, ತಲುಪಿಸೋಕ್ಕಿಂತ ಮುಂಚೆ. ಈಗ ಅವ್ರು ತಲುಪಿದ್ದಿದ್ರೆ ಅವ್ರು ಯಾಕೆ ಬಂದು ಗೊಂದಲ ಮಾಡ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು? ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಏನಾಗೋದಿಲ್ಲ. BLOಗಳು ಸುಮಾರು BLOಗಳು ಕೆಲಸ ಮಾಡ್ತಾಯಿಲ್ಲ ಸರಿಯಾಗಿ. ಗುಂಪುಗಳು ಸೇರಿಸ್ಕೊಂಡು ಮಾಡ್ತಾಯಿದ್ದಾರೆ ಒಂದೇ ಸ್ಥಳದಲ್ಲಿ. ಈಗ ಬಂದಿದ್ದವ್ರಿಗೆಲ್ಲ ಕೊಡ್ತಾರೆ, ಬಂದಿಲ್ಲದಿದ್ದವ್ರಿಗೆ ಏನಾಗಬೇಕು? ಹೀಗಿದ್ದರೆ ಈಗ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ SC ST ಧರ್ಮದವರು ಮತ್ತು ಅಲ್ಪಸಂಖ್ಯಾತರು, ಮೈನಾರಿಟಿ ಮುಸ್ಲಿಮ್ಸ್ ಅವರು ಇಲ್ಲಿ ಹೆಚ್ಚಿಗಿದ್ದಾರೆ ಇಲ್ಲಿ. ಈಗ ಇದೇ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ರೆ ಮತದಾರಗಳಿಗೆ ಮುಂದಿನ ದಿನಗಳಲ್ಲಿ ಅವ್ರು ತುಂಬ ಕಷ್ಟ ಆಗತ್ತೆ. ಈ ಸಮಸ್ಯೆಯಿಂದ ಏನಾರ ಒಂದು ಗಲಭೆ ನಡೆದಿರುತ್ತದೆ ಅಂತ ನನಗೆ ಅನಿಸುತ್ತೆ. ಸೊ ಈ ಫಕೀರಪ್ಪ ಅವರು BLOಗಳು ಬೇರೆ ಇದ್ದಾರೆ. ಹೌದು. ಫಕೀರಪ್ಪ ಅವರು ಎಂಟ್ರಿ ಹೆಂಗಾಯಿತು ಅಥವಾ ನಿಮಗೆ ಏನು ಮಾಹಿತಿ ಇದೆ ಸರ್ ಇದರ ಬಗ್ಗೆ ನನಗೆ ಮಾಹಿತಿ ಏನು ಸಿಗಿದೆ ಅಂತ ಹೇಳಿದರೆ, BLO ಇದ್ದಾರಲ್ಲ ಅವ್ರಿಗೂ ಫಕೀರಪ್ಪಗೂ ಏನೂ ಸಂಬಂಧ ಇಲ್ಲ. ಅವರು ಅಧಿಕಾರಿ ಫಕೀರಪ್ಪ ಅವರು. ಈ ಘಟನೆ ನಡೆದಾಗ ಏನೋ ಗುಂಪುಗಳೆಲ್ಲ ಸೇರಿಕೊಂಡು ಸ್ವಲ್ಪ ಗಲಾಟೆ ನಡೆದಿರುತ್ತೆ, ಮಾತುಕತೆಯಲ್ಲಿ ಬಾಯಿ ಮಾತಲ್ಲೇ ಏನೋ ಗಲಾಟೆ ನಡೆಯುತ್ತೆ. ಆಮೇಲೆ ಇವ್ರು ಫೋನ್ ಮಾಡಿ ಫಕೀರಪ್ಪನವರು ಕರೆಸಿರ್ತಾರೆ BBMP ಅಧಿಕಾರಿಗೆ. ಕರೆಸಿ ಆಮೇಲೆ ಅವರು ಬಂದು ಏನೋ ಹೆಚ್ಚು ಕಡಿಮೆ ಏನೋ ಎಂತ ಅಂಥೇಳಿ ಏನೇನೋ ತಪ್ಪಾಗಿ ಮಾತಾಡಿದ್ದಾರೆ. ಇವರು ಫಕೀರಪ್ಪನವರು ಮಾತಾಡಿದಾಗ ಇವರು ತಪ್ಪು ಅಕ್ಷರಗಳಲ್ಲಿ ಇವರು ಉಪಯೋಗಿಸ್ತಾರೆ, ಇವರು ಬೈದಿರ್ತಾರೆ ಅವರಿಗೆ ಕೆಟ್ಟ ಶಬ್ದಗಳಲ್ಲಿ. ಹಾಗಾಗಿ ಏನೋ ಒಂದು ಘಟನೆ ನಡೆದು ಹೊಡೆದಾಟ ಆಗಿರುತ್ತೆ ಸರ್. ಇದು ಮುಖ್ಯವಾಗಿ ಏನಂತ ಹೇಳಿದರೆ SIR ಫಾರ್ಮ್ ಇದು ತಲುಪ್ತಾ ಇಲ್ಲ ಜನಗಳಿಗೆ. ಈಗ ಸುಮಾರು ಶಾಲೆಗಳಲ್ಲಿ, ಈಗ ಕನ್ನಡ ಒಂದು ಶಾಲೆ ಇದೆ, ಆನಂದ್ ಥಿಯೇಟ್ರ್ ಹಿಂಭಾಗ ಮುನ್ನಿಬಾರಪ್ಪ ಬ್ಲಾಕಲ್ಲಿ. ಅದು ಫುಟ್ಬಾಲ್ ಗ್ರೌಂಡ್ ಬರುತ್ತೆ, ಪ್ರಿಯರ್ ನಗರ ಫುಟ್ಬಾಲ್ ಗ್ರೌಂಡ್ ಆಪೋಸಿಟಲ್ಲಿ ಒಂದು ಕನ್ನಡ ಶಾಲೆ ಇದೆ. ಅಲ್ಲಿ ತಾವು ಹೋಗಿ ನೋಡ್ಬೋದು. ನಿನ್ನೆ ಹೋಗಿದ್ದೆ ನಾನು ಫಾರ್ಮ್ ಕೊಡೋಕ್ಕೆ. ಸುಮಾರು 15-20 BLOಸ್ಗಳು ಕೂತಿದ್ದಾರೆ, ಸುತ್ತ ಕೂತಿದ್ದಾರೆ ಟೇಬಲ್ಸ್ಗಳು ಹಾಕ್ಕೊಂಡು. ಕೂತ್ಕೊಂಡು ಅವ್ರು ಏನು ಮಾಡ್ತಾವ್ರು ಅಂತ ಹೇಳಿದರೆ ಜನಗಳಿಗೆ ಅಲ್ಲೇ ಕರೀತಾವ್ರೆ, ಅಲ್ಲೇ ಕರೆದು ಕೊಡ್ತಾಯಿದ್ದಾರೆ. ಮನೆಗಳಿಗೆ ಹೋಗ್ತಾಯಿಲ್ಲ. ಯಾಕೆ ಹೋಗ್ತಾಯಿಲ್ಲ ಅಂತ ನನ್ನ ಪ್ರಶ್ನೆ. ಸುಮಾರು ಜನಕ್ಕೆ ನಾನು ತೆಗೆದುಕೊಟ್ಟಿದ್ದೀನಿ. ಅವ್ರು ಮಿಸ್ಸಿಂಗ್ ಆಗಿದೆ, ಅವ್ರು ಸಿಕ್ಕಲಿಲ್ಲ, ಅವ್ರಿಗೆ ತಲುಪೇ ಇಲ್ಲ. ಸುಮಾರು ಜನಗಳಿಗೆ ನಾನೇ ಇಸ್ಕೊಟ್ಟಿದ್ದೀನಿ ನಾನು ಫಾರ್ಮ್ಗಳು. ಹೋಗಿ ನಾನು ಅವ್ರ ID ಕಾರ್ಡ್ ತೊಗೊಂಡು BLOಗಳಿಗೆ, ನಮ್ಮ ಪರಿಚಯ ಇರೋ BLOಗಳಿಗೆ ಹೇಳಿ ಯಾರು ಬರ್ತಾರೆ, ಎಲ್ಲಿಗೆ ಬರುತ್ತೆ, ಯಾವ ಶಾಲೆಗೆ ಬರುತ್ತೆ ಅಂತೇಳಿ ಎಲ್ಲ ಕೇಳಿ ನಾನು ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀನಿ. ಇಲ್ಲಿ ಇಂದಿರಾ ಮೆಮೋರಿಯಲ್ ಶಾಲೆ ಇದೆ, ವಿದ್ಯಾಸಾಗರ್ ಶಾಲೆ ಇದೆ, ಹಾಜಿರಾ ಶಾಲೆ ಇದೆ, ನಮ್ಮ ಗೌರ್ಮೆಂಟ್ PU ಕಾಲೇಜ್ ಇದೆ ಇಲ್ಲಿ, ಆ ಶಾಲೆ ಇದೆ. ಕೆರಂಗ್ಲ ಶಾಲೆ ಅಂತಾರೆ ಅದಕ್ಕೆ, ಗೋಗಾರ್ಡನಲ್ಲಿ ದೊಡ್ಡ ಶಾಲೆ ಅದು, ಇಡೀ ರಾಜ್ಯಕ್ಕೆ ದೊಡ್ಡ ಶಾಲೆ ಅದು. ಆ ಶಾಲೆಯಲ್ಲಿ BLOಸ್ ಇದ್ದಾರೆ. ಎಲ್ಲ ಸುಮಾರು BLOಸ್ಗಳು ಮನೆಗೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು BLOಗಳು ಏನು ಮಾಡ್ತಾಯಿದ್ದಾರೆ, ಶಾಲೆಗಳಲ್ಲಿ, ಅಂಗನವಾಡಿ ಶಾಲೆಗಳಲ್ಲಿ ಕೂತ್ಕೊಂಡು ಅಲ್ಲೇ ಜನಗಳಿಗೆ ಕರೆದು ಗುಂಪುಗಳು ಸೇರಿಕೊಂಡು ಈ ರೀತಿಯಲ್ಲಿ ಘಟನೆ ನಡೀತಿದೆ. ಇದೆ ಬರೀ ಹೇಳಿಕೆಯಾಗಿ ಬರೀ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತೇಳಿ. ಟ್ರೈನಿಂಗ್ ಯಾವುದೇ ರೀತಿಯಲ್ಲಿ ಯಾರಿಗೂ ಸಿಕ್ಕಿರೋದಿಲ್ಲ. ಟ್ರೈನಿಂಗ್ ಸಿಕ್ಕಿದ್ರೆ ಕೆಲಸ ಮಾಡೋಕ್ಕೆ ಸುಲಭ ಆಗ್ತಾಯಿತ್ತು BLOಸ್ಗಳಿಗೆ. ಬರೀ ಮೀಟಿಂಗ್ ಮಾಡಿಬಿಟ್ಟು ಇವರು ಒಂದು ಇದರಲ್ಲಿ ಕಚೇರಿ ಕರೆದು ಮೀಟಿಂಗ್ ಮಾಡಿಬಿಟ್ಟು ಈ ರೀತಿ ಮಾಡಬೇಕು ಅಂತೇಳಿ ತೋರಿಸ್ಬಿಟ್ರೆ ಅದು ಟ್ರೈನಿಂಗ್ ಅಂತ ಹೇಳೋದಿಲ್ಲ. ಸುಮಾರು 1 ತಿಂಗಳಾರ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟರೆ ಮಾತ್ರ ಅವ್ರು ಮಾಡೋಕ್ಕೆ ಸಾಧ್ಯ. ಈಗ ಆನ್ಲೈನ್ ಸುಮಾರು ಜನಗಳು ಮಾಡಿದ್ದಾರೆ. ಈಗ BLO ಕೆಲಸ ಮಾಡೋರು, ಈಗ ನಮ್ಮಂಥವ್ರು ಕಾರ್ಯಕರ್ತರು ಯಾರು ಆನ್ಲೈನ್ ಮಾಡಿಸಿದ್ದಾರೆ, ಸುಮಾರು ಮಾಡಿಸಿಕೊಟ್ಟಿದ್ದಾರೆ BLOಗಳಿಗೆ. ಹಾಗಾಗೋ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ. ಇದು ಮುಖ್ಯವಾಗಿ ಮತದಾನ ತಲುಪಿಸಲು ಏನೋ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಗೊಂದಲ ನಡೀತಾ ಇದೆ ಇವೆಲ್ಲ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇವತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.